ಪೊಲೀಸ್ ಠಾಣೆ ಏನಿದೆ ಬೆಂಗಳೂರು ಗ್ರಾಮಾಂತರ ವ್ಯಾಪ್ತಿಯಿಂದ ಬೆಂಗಳೂರು ನಗರ ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಗೆ ಸೇರ್ಪಟ್ಟಿದ್ದು ಮೊದಲನೇ ಬಾರಿಗೆ ಕಳೆದ ತಿಂಗಳು ಇದು ನಮಗೆ ಸೇರಿದೆ. ಅದಾದ ನಂತರ ನಡೆದಿರುವಂತಹ ಈ ಒಂದು ಮೀಟಿಂಗ್ ಇಲ್ಲೇ ಮಾಡೋಣ, ಸಾರ್ವಜನಿಕರಲ್ಲಿ ಸ್ವಲ್ಪ ನಿವೇದನೆ ಸ್ವಲ್ಪ ಗೊಂದಲ ಇದೆ, ಅದನ್ನ ಇತ್ಯರ್ಥಗೊಳಿಸೋದು ಒಂದು ಪ್ರಮುಖ ಉದ್ದೇಶ. ಮೊದಲನೇದಾಗಿ ಕೆಲವೊಂದು ಕನ್ಫ್ಯೂಷನ್ಸ್ ಏನಾಗಿದ್ರು, ಕೆಲವು ಹಳ್ಳಿಗಳಿಗೆ ಫಸ್ಟ್ಗೆ ಒಂದು ಆರ್ಡರ್ ಬಂದಿತ್ತು, ಸೊ ಆರ್ಡರ್ ಕ್ಯಾನ್ಸಲ್ ಆಗಿದೆ. ಇಡೀ ಮಾರ್ನಾಯಕನಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿ ಏನಿದೆ ಕಂಪ್ಲೀಟ್ ಆಗಿ ಬೆಂಗಳೂರು ಸಿಟಿಯ ವಾಯುವ್ಯ ವಿಭಾಗ ಪೀಣ್ಯ ಉಪವಿಭಾಗ ಡಿಸಿಪಿ ಅವರು ಪೀಣ್ಯ ಎಸಿಪಿ ಇರ್ತಾರೆ, ಡಿಸಿಪಿ ಅವರು ವಾಯುವ್ಯ ಡಿಸಿಪಿ ನಾರ್ತ್ ವೆಸ್ಟ್ ಡಿಸಿಪಿ ಅಂತ ಇರ್ತಾರೆ. ಸೊ ನಾನು ನಾರ್ತ್ ವೆಸ್ಟ್ ಡಿಸಿಪಿ ಈ ಪ್ರಸ್ತುತ ಹುದ್ದೆಯಲ್ಲಿದ್ದೀನಿ. ನಮ್ಮ ಆಫೀಸ್ ಬಂದು ಪೀಣ್ಯದಲ್ಲಿರ್ತಕ್ಕಂಥ ಸೆಕೆಂಡ್ ಸ್ಟೇಜ್ ಅಲ್ಲಿ ಇರ್ತಕ್ಕಂಥ KADP ಸಬ್ ರಿಜಿಸ್ಟ್ರಾರ್ ಆಫೀಸ್ ಇದೆ ಪೀಣ್ಯದಲ್ಲಿ, ಮತ್ತು GST ಆಫೀಸ್ ಎಲ್ಲ ಇದೆ ದೊಡ್ಡ ಬಿಲ್ಡಿಂಗ್. ಅಲ್ಲಿ ಈಗ ತಾತ್ಕಾಲಿಕವಾಗಿ ಅಲ್ಲಿ ಶುರು ಮಾಡಿದ್ವಿ. ಇದು ಹೊಸ ಡಿವಿಷನ್ ಆಗಿರೋದ್ರಿಂದ ತಾತ್ಕಾಲಿಕವಾಗಿ ಅಲ್ಲಿ ನಮ್ಮ ಕಚೇರಿ ಸ್ಟಾರ್ಟ್ ಆಗಿದೆ. ACP ಅವರ ಆಫೀಸು ಜಾಲಹಳ್ಳಿ ಕ್ರಾಸ್ ಇಂದ KADP ಪಕ್ಕದಲ್ಲೇ ನಿಯರ್ ಪೀಣ್ಯ ಪೊಲೀಸ್ ಸ್ಟೇಷನ್ ನಿಯರ್ ಅಲ್ಲಿಂದ ಒಂದು 100 ಕಿಲೋಮೀಟರ್ ದೂರದಲ್ಲಿ ACP ಅವರ ಕಚೇರಿ ಇದೆ. ಸೊ ಮಾರ್ನಾಯಕನಹಳ್ಳಿ ವ್ಯಾಪ್ತಿಯಿಂದ ಯಾರೇ ಸ್ಟೇಷನ್ ಅಲ್ಲಿ ನಿಮಗೆ ಇದೆಲ್ಲ ACP ಅವರು ಭೇಟಿ ಮಾಡಬೇಕು, ಮತ್ತು ನೆಲಮಂಗಲ DSP ಅವರಿಗೆ ಭೇಟಿ ಮಾಡ್ತಿದ್ವಿ. ಅದ್ರ ಬದಲಿಗೆ ಏನಾದ್ರು ACP ಅವರು ಇಲ್ಲಿ DSP ಸಿಟಿಯಲ್ಲಿ ACP ಅಂತ ಎರಡು ಸೇಮ್ ಬ್ರ್ಯಾಂಡ್. ಸೊ ACP ಅವರು ಇರ್ತಾರೆ, ಅವರು ಪೀಣ್ಯದಲ್ಲಿ ಜಾಲಹಳ್ಳಿ ಕ್ರಾಸ್ ಬಳಿ ಅವರ ಆಫೀಸ್ ಇದೆ, ಯಾರಾದ್ರೂ ಹೋಗ್ಬೋದು. ಅದು DCP SP ಗೆ ಭೇಟಿ ಮಾಡ್ತಿದ್ರೆ ಅದಕ್ಕೆ ಈಗ DCP. ಸೊ DCP ನಾವು ನನ್ನ ಕಚೇರಿ ಆಲ್ರೆಡಿ ಹೇಳಿದ್ವಿ. ಅದ್ರ ಮೇಲೆ ಒಬ್ಬರು ಜಾಯಿಂಟ್ ಕಮಿಷನರ್ ವೆಸ್ಟ್ ಡಿವಿಷನ್ ಅಂತ, ಅದು ಕಮಿಷನರ್ ಆಫೀಸ್ ಏನಿದೆ ವಸಂತ ನಗರದಲ್ಲಿ, ಅಲ್ಲಿ ಕೂತಿರ್ತಾರೆ. ಅವ್ರ ಮೇಲೆ ಕಮಿಷನರ್ ಇಷ್ಟು ಹೈರಾರ್ಕಿ ಇದೆ. ಸೊ ನೀವು ಯಾವುದೇ ಹಂತದಲ್ಲಿ ನೀವು ನಿಮ್ಗೆ ಇದು ಆಗಲಿಲ್ಲ, DCP ಅವ್ರ ಹತ್ರ ಬಂದ್ರು ನಿಮ್ಗೆ ಸಮಸ್ಯೆ ಏನು ಉತ್ತರ ಆಗಲಿಲ್ಲ ಅಂತಂದ್ರೆ ನೀವು ಮೇಲೆ ಹೋಗ್ಬೋದು. ಮಲ್ಟಿಪಲ್ ಲೇಯರ್ಸ್ ಇದೆ. ಸೊ ಇದು ಒಂದು. ಈಗ ಟ್ರಾಫಿಕ್ ಲಾ ಅಂಡ್ ಆರ್ಡರ್ಗೆ ಸಂಬಂಧಪಟ್ಟಂತೆ ಈಗ ಪ್ರಸ್ತುತ ಇಲ್ಲಿ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಅಂದ್ರೆ ಕೇಸಸ್ ಆದ್ರೆ ಇನ್ನು ಮಾರ್ನಾಯಕನಹಳ್ಳಿ ಪೊಲೀಸ್ ಸ್ಟೇಷನ್ ಅಲ್ಲೇ ಕೇಸ್ ರಿಜಿಸ್ಟರ್ ಆಗ್ತದೆ, ಆಕ್ಸಿಡೆಂಟ್ ಕೇಸ್ ಆಗುತ್ತೆ. ಆದ್ರೆ ರೆಗ್ಯುಲೇಷನ್ ಏನ್ ಹೇಳ್ತಿದ್ರೆ ಇಲ್ಲಿ ಜಾಮ್ ಆಗಿದೆ, ಜಾಮ್ ಇದು ಮಾಡಬೇಕು, ರೆಗ್ಯುಲೇಷನ್ ಟ್ರಾಫಿಕ್ ರೆಗ್ಯುಲೇಷನ್ ಅದನ್ನ ಪೀಣ್ಯ ಟ್ರಾಫಿಕ್ ಅವರು ಈಗ ಮಾಡ್ತಾ ಇದ್ದಾರೆ. ಸೊ ಅದು ನೋಟಿಫಿಕೇಶನ್ ನೆಕ್ಸ್ಟ್ ಇನ್ನೊಂದು ಆಗೋದಿದೆ, ಅದ್ರ ನಂತರ ಕೇಸಸ್ ಆದ್ರೂ ಕೂಡ ಅವರೇ ಮಾಡ್ತಾರೆ, ಅದು ಕೂಡ ನಿಮಗೆ ತಿಳಿಸಲಾಗ್ತದೆ. ಪ್ರಸ್ತುತ ಯಾವುದೇ ಆಕ್ಸಿಡೆಂಟ್ ಕೇಸ್ ಆದ್ರೆ ಮಾರ್ನಾಯಕನಹಳ್ಳಿ ಸ್ಟೇಷನ್ ಅಲ್ಲಿ ಕೇಸ್ ರಿಜಿಸ್ಟರ್ ಆಗ್ತದೆ. ಆದ್ರೆ ಪಾರ್ಟ್ ಏನು ರೆಗ್ಯುಲೇಷನ್ ಏನಿದೆ ಜಾಮ್ ನ ಕ್ಲಿಯರ್ ಮಾಡೋದು ಅದನ್ನ ಪೀಣ್ಯ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಅವರು ಮಾಡ್ತಾರೆ. ಸೊ ಇದು ಟ್ರಾಫಿಕ್ ಗೆ ಸಂಬಂಧಪಟ್ಟಂತೆ. ಸೊ ಬಹುತೇಕರು ಇಲ್ಲಿ ಟ್ರಾಫಿಕ್ ವಿಚಾರದ ಬಗ್ಗೆ ಹೇಳಿದ್ರೆ ಪಾರ್ಕಿಂಗ್ ಆಗ್ಬೋದು, ಏನು ನ್ಯಾರೋ ರೋಡ್ಸ್ ಹೇಳ್ಬೋದು. ನ್ಯಾರೋ ರೋಡ್ಸ್ ಇರೋದೇ ಅದು ಇದು, ಆದ್ರೆ ಪಾರ್ಕಿಂಗ್ ಏನು ರಾಂಗ್ ಸೈಡ್ ಇಂದ ಬರೋದು, ಆಪೋಸಿಟ್ ಸೈಡ್ ಬಂದು ಜಾಮ್ ಮಾಡುವಂತದ್ದು, ಈ ವಿಚಾರಗಳು ನಾವು ಇದನ್ನ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ವೀಕ್ಲಿ ಮೀಟಿಂಗ್ ಇರ್ತದೆ, ನಾನು ಟ್ರಾಫಿಕ್ DCP ಹೋಗ್ಬೇಕನ್ನೋ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಈ ಇದರಲ್ಲಿ ಸ್ಟ್ರೆಂಥನ್ ಮಾಡೋದು ಮ್ಯಾನ್ ಪವರ್, ಲಾ ಅಂಡ್ ಆರ್ಡರ್ ಕೇಸ್ ತುಂಬಾ ಜನ ಮ್ಯಾನ್ ಪವರ್ ಕಡಿಮೆ ಇದೆ ಅಂತ ಹೇಳಿದ್ರಿ, ಅದು ನಮ್ಮ ಗಮನದಲ್ಲೂ ಇದೆ. ಇದು ಉದ್ದೇಶ ಸಿಟಿಗೆ ಸೇರ್ತಿರೋ ಉದ್ದೇಶ ಏನಂದ್ರೆ ಮೊದಲು ಏನು ಹಳ್ಳಿಯಾಗಿತ್ತು ಈಗ ಇದು ಸಿಟಿಯಾಗಿ ಮಾರ್ಪಾಟಾಗಿದೆ. ಪಾಪ್ಯುಲೇಷನ್ ಜಾಸ್ತಿ ಆಗಿದೆ, ಟ್ರಾಫಿಕ್ ಜಾಸ್ತಿ ಆಗಿದೆ, ಸುಮಾರು ಅಫೆನ್ಸಸ್ ಜಾಸ್ತಿ ಆಗ್ತಾ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ಸಿಟಿಗೆ ಸೇರ್ತಿದ್ದಾರೆ. ಸಿಟಿ ಸೇರಿದ ಮೇಲೆ ಸ್ವಲ್ಪ ಇಂಪ್ರೂವ್ಮೆಂಟ್ ಅಂದ್ರೆ ಹೆಚ್ಚಿನ ಮ್ಯಾನ್ ಪವರ್ ಆಗ್ಬೋದು, ರಿಸೋರ್ಸಸ್ ಆಗ್ಬೋದು, ಹೆಚ್ಚಾಗಿದೆ. ಸೊ ಈಗ ಸದ್ಯದಲ್ಲಿರೋ ಮ್ಯಾನ್ ಪವರ್ಗೆ ಅದಕ್ಕೆ ಒಂದು ಅಡಿಷನ್ ಮಾಡಬೇಕು ಅಂತ ಹೇಳಿ ಈಗಾಗಲೇ ಪ್ರಸ್ತಾವನೆ ಹೋಗಿದೆ. ಈಗ ನಮ್ಗೆ ಆಲ್ರೆಡಿ ಕೆಲವೊಂದು ಹೋಮ್ ಗಾರ್ಡ್ಸ್ ತಾತ್ಕಾಲಿಕವಾಗಿ ಹೆಚ್ಚುವರಿಯಾಗಿ ಹೋಮ್ ಗಾರ್ಡ್ಸ್ ಸ್ಯಾಂಕ್ಷನ್ ಮಾಡಿದ್ದಾರೆ. ಈ ಸ್ಟೇಷನ್ ಕೂಡ ನಾವು ಹೆಚ್ಚುವರಿಯಾಗಿ ಹೋಮ್ ಗಾರ್ಡ್ಸ್ ಕೊಡ್ತೀವಿ ಇದು ತಾತ್ಕಾಲಿಕವಾಗಿ. ಸೊ ಸ್ಟಾಫ್ ಹೆಚ್ಚಿಗೆ ಮಾಡಲಿಕ್ಕೆ ಸ್ವಲ್ಪ ಪ್ರಕ್ರಿಯೆ ನಡೀಬೇಕು. ಅದು ನಡೆದ ನಂತರ ಸ್ಟಾಫ್ ಕೂಡ ಈ ಸ್ಟೇಷನ್ ಹೆಚ್ಚುವರಿಯಾಗಿ ಮಾಡ್ತಾರೆ. ನಿಮ್ಮ ಸಮಸ್ಯೆಗಳು ಈಗ ಸುಮಾರು ಜನ ಹೇಳಿದ್ರೆ ಇಲ್ಲಿ ಕಳ್ತನ ಆಯ್ತು, ಅಲ್ಲಿ
ಒಂದು ಬೀಟ್ ಅನ್ನ ರೆಗ್ಯುಲರ್ ಆಗಿ ನಿರ್ವಹಿಸುವಂತೆ ಇನ್ನು ಹೆಚ್ಚಿಗೆ ಬೀಟ್ ಅನ್ನ ಹಾಕುವಂತೆ ನಾವು ಅದಕ್ಕೆ ಕ್ರಮ ಜರುಗಿಸಲು ಈಗ ಆಲ್ರೆಡಿ ಮೀಟಿಂಗ್ ಮಾಡಿ ನಾವು ಡೈಲಿ ಮಾನಿಟರ್ ಮಾಡ್ತಾ ಇದ್ವಿ. ಇನ್ನು ಹೆಚ್ಚುವರಿ ಸ್ಟಾಫ್ ಕೊಟ್ಟು ಕೆಲವೊಂದು ಸ್ಪೆಷಲ್ ಡ್ರೈವ್ಸ್ ಮಾಡ್ತಾ ಇದ್ವಿ. ಆದಷ್ಟು ಬೇಗ ಇದನ್ನ ಒಂದು ಉತ್ತಮ ಹಂತಕ್ಕೆ ತಗೊಂಡು ಹೋಗ್ತೇವೆ. ನಂತರ ಈ ಪ್ರಾಪರ್ಟಿ ಅವೇರ್ನೆಸ್ ಅಫ್ಕೋರ್ಸ್ ನಮಗೂ ಕೂಡ ಕನ್ಸರ್ನ್ ಇದೆ ಬಹಳಷ್ಟು. ನಾಟ್ ಓನ್ಲಿ ದಿಸ್ ಪೊಲೀಸ್ ಸ್ಟೇಷನ್, ಓವರ್ ಆಲ್ ಸಿಟಿಯಲ್ಲಿ ಎಸ್ಪೆಷಲಿ ಔಟ್ಸ್ಕರ್ಟ್ಸ್ ಅಲ್ಲಿ ಕಳ್ಳತನಗಳು, ಚೈನ್ ಸ್ನ್ಯಾಚಿಂಗ್ ಆಗೋದು, ರಾಬರಿಗಳು, ಡಕಾಯಿತಿಗಳು ಈ ತರವು ಜಾಸ್ತಿ ಆಗ್ತದೆ. ಯಾಕೆ ಅಂತಂದ್ರೆ ಸಿಟಿ ಒಳಗಡೆ ಹೋದ್ರೆ ಯಾರಾದ್ರೂ ಅಲ್ಲಿ ಅಫೆನ್ಸ್ ಮಾಡಿದ್ರೆ ತಪ್ಪಿಸ್ಕೊಂಡು ಬರೋದು ಅತಿ ದುರ್ಗ ಆಗಿದೆ. ಎಲ್ಲೋ ಒಂದ್ ಕಡೆ ಸ್ಟಾಪ್ ಮಾಡ್ತಾರೆ ಟ್ರಾಫಿಕ್ ಅಲ್ಲಿ ಅಲ್ಲಿ ಇಲ್ಲಿ ಅಂತೇಳಿ ಔಟ್ಸೈಡ್ ಈಸಿಯಾಗಿ ತಪ್ಪಿಕೊಂಡು ಹೋಗ್ಬೋದು ಅಂತ ಟಾರ್ಗೆಟ್ ಮಾಡ್ತಾರೆ. ಸೊ ಕ್ಯಾಮರಾಗಳು ಕೂಡ ಈ ಕಡೆ ರೂರಲ್ ಅಲ್ಲಿ ಇದ್ದಾಗ ಸೇಫ್ ಸಿಟಿ ಯೋಜನೆ ರೂರಲ್ ಅಲ್ಲಿ ಇರಲಿಲ್ಲ. ಆದ್ದರಿಂದ ಇಲಾಖೆ ವತಿಯಿಂದ ಅಳವಡಿಸಿರುವಂತಹ ಕ್ಯಾಮರಾಗಳ ಸಂಖ್ಯೆ ಕೂಡ ಕಡಿಮೆ ಆಗಿದೆ. ಸೊ ಈಗ ಸಿಟಿಗೆ ಸೇರಿರೋದ್ರಿಂದ ಸೇಫ್ ಸಿಟಿ ಯೋಜನೆ ಬೆಂಗಳೂರು ನಗರದಲ್ಲಿ ಮೊದಲು ಇದ್ದು ಏನಿತ್ತು ಎಲ್ಲ ಕಡೆ ಬೀದಿ ಬೀದಿಗೂ ಕ್ಯಾಮರಾ ಏನಾಗ್ತಿದ್ರೆ ಅದನ್ನ ಈ ಕಡೆ ಎಕ್ಸ್ಟೆಂಡ್ ಮಾಡಬೇಕು. ಪ್ರಪೋಸಲ್ ಆಲ್ರೆಡಿ ಇದಾಗಿದೆ. ಸೊ ಅದಕ್ಕೆ ಫೈನಾನ್ಷಿಯಲ್ ಇಯರ್ ಬಜೆಟ್ ಇವೆಲ್ಲ ಸ್ವಲ್ಪ ಸಮಯ ಹಿಡಿಯುತ್ತೆ. ಆದ್ರೆ 100% ಇಲ್ಲಿಗೂ ಕೂಡ ಅದು ಸೇಫ್ ಸಿಟಿ ಯೋಜನೆ ವಿಸ್ತಾರ ಆಗುತ್ತೆ. ಅದು ಆದ್ರೆ ಸಾರ್ವಜನಿಕರಲ್ಲಿ ಕೂಡ ಕೆಲವೊಂದು ಮನವಿಗಳಿದ್ದಾವೆ. ಈಗ ಎಲ್ಲಿ ಕಳ್ಳತನ ಆಗ್ತಾ ಇದೆ, ಮನೆಯಲ್ಲಿ ಇಲ್ಲಿ ಕಬ್ಬಿನ ಸ್ಟ್ಯಾಂಡಲ್ಲಿ ಕೀ ಇಟ್ಟೋಗೋರು, ಮೇಲೆ ಕೀ ಇಟ್ಟೋಗೋರು, ಮ್ಯಾಟ್ ಕೆಳಗೆ ಕೀ ಇಟ್ಟೋಗೋದು, ಈ ತರದೇ ಅರ್ಧ ಕಳ್ಳತನ ಆಗ್ತದೆ. ಸೊ ಇದು ನಿಮ್ಗೆ ಗೊತ್ತಿದೆ. ಆಮೇಲೆ ಮನೆ ತೆಗೆದು ಆಯ್ತು ನಿಮ್ಗೆ ಈಗ ಹೊಡೆದು ಒಳಗಡೆ ಹೋದ್ರೆ ಲಾಕರ್ದು ಬೀರೋದು ಬೀಗ ಕೀ ಏನಿರುತ್ತೆ ದಿನ ಕೆಳಗಡೆ ಬೆಡ್ ಕೆಳಗಡೆ ಇಲ್ಲ ಬೀರೋ ಮೇಲೆ ಈ ತರ ಎಲ್ಲ ಹೋಗ್ತಾ ಇದ್ದಾರೆ. ಸೊ ಇದನ್ನ ಸಾರ್ವಜನಿಕರು ಕೂಡ ನೀವು ಕೂಡ ನಿಮ್ದು ವ್ಯಾಲ್ಯೂಬಲ್, ನೀವು ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡಿರುವಂಥದ್ದು, ಅದ್ರ ಬಗ್ಗೆ ನೀವು ಕೂಡ ಹೆಚ್ಚಿನ ಜವಾಬ್ದಾರಿಯನ್ನು ವಹಿಸಬೇಕು. ಸೊ ಕೇಸ್ ಆಗುತ್ತೆ, ಕೆಲವೊಮ್ಮೆ ನಾವು ಸಕ್ಸಸ್ಫುಲ್ ಆಗ್ತೀವಿ ಕಂಡು ಹಿಡಿಯೋದು ರಿಕವರಿ ಮಾಡೋದ್ರಲ್ಲಿ, ಕೆಲವೊಮ್ಮೆ ಸಕ್ಸಸ್ಫುಲ್ ಆಗೋದಿಲ್ಲ. ಎಲ್ಲ ಕೇಸು ಬಂದೇ ಆಗುತ್ತೆ ಅಂತ ನಾನು ಹೇಳಕ್ಕಾಗೋದು. ಸೊ ಆದ್ರಿಂದ ನಿಮ್ಮ ವ್ಯಾಲ್ಯೂಬಲ್ಸ್ ಏನಿದೆ, ಹಣ ಆಗ್ಬೋದು, ಆದಷ್ಟು ಮನೆಯಲ್ಲಿ ಇಟ್ಕೋಬೇಡಿ, ಬ್ಯಾಂಕ್ ಅಲ್ಲಿ ಇಟ್ಕೊಳ್ಳಿ. ಏನಾದ್ರೂ ವ್ಯಾಲ್ಯೂಬಲ್ಸ್ ಚೈನ್ ಇಟ್ಕೊಂಡು ಲೇಡೀಸ್ ಒಬ್ಬರೇ ಹೋಗ್ತಾ ಇರ್ತಾರೆ. ಈಗ ಬಂಗಾರದ ರೇಟ್ ಜಾಸ್ತಿ ಆಗಿದೆ, ಚಿನ್ನದ ರೇಟ್ ಜಾಸ್ತಿ ಆಗಿದೆ ಅಂತ ಹೇಳಿ ಜಾಸ್ತಿ ಆಗ್ತಾ ಇದೆ ಆಯ್ತಲ್ಲ. ಆದ್ರಿಂದ ನೀವು ಕೂಡ ಸ್ವಲ್ಪ ಹೆಚ್ಚು ಮುತುವರ್ಜಿ ವಹಿಸಬೇಕು. ಒಬ್ಬರೇ ಹೋಗುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಹೋಗ್ಬೇಕು. ಹಣ ಅಲ್ಲೇನೋ ಬಿದ್ದಿದೆ ನೋಡೋದು ಅಂತ ಹೇಳಿ ಬ್ಯಾಂಕಿಂದ ಹಣ ಡ್ರಾ ಮಾಡ್ತಿರ್ತಾರೆ, ಬ್ಯಾಂಕ್ ಹತ್ರನೇ ಕಾಸು ನೋಡ್ತಾ ಇರ್ತಾರೆ. ಯಾರು ಬ್ಯಾಂಕ್ ಹತ್ರ ಬಂದ್ರು ಬ್ಯಾಂಕ್ ತಗೊಂಡು ಹೋಗ್ತಾ ಇದಾರೆ ಬ್ಯಾಂಕಿಂದ ಅಂತ ಹೇಳಿ ಅಲ್ಲಿ ನೋಡು 10 ರೂಪಾಯಿ ನೋಡ್ತಿದ್ರೆ 100 ರೂಪಾಯಿ ನೋಡ್ತಿದ್ರೆ ನಿಂದೆ ಅಂತ ಹೇಳ್ತಾರೆ. ನೀವು ಹೊರಗಡೆ ಬಂದೋರ್ಗೆ ಈ ಕಡೆಯಿಂದ ಬ್ಯಾಂಕ್ ಇಟ್ಕೊಂಡು, ಅಥವಾ ನೀವೆಲ್ಲೋ ಟೂ ವೀಲರ್ ಡಿಕ್ಕಿಯಲ್ಲಿ ದುಡ್ಡಿಟ್ಕೊಂಡು ಎಲ್ಲ ಒಂದು ಹೋಟೆಲ್ ಹತ್ರ ಕಾಫಿ ಕುಡಿದ್ಕೊಂಡು ಹೋಗೋಣ ಮನೆಗೆ ಅಂತ ನೀವು ಹೋಗುವಾಗ ನಿಮ್ಮನ್ನೇ ಫಾಲೋ ಮಾಡ್ಕೊಂಡು ಬಂದಿರ್ತಾರೆ ಬ್ಯಾಂಕಿಂದ, ಬಂದು ಡಿಕ್ಕಿಯಲ್ಲಿ ದುಡ್ಡು ತಗೊಂಡು ಹೋಗ್ತಾರೆ. ಇದರದ್ದು ಸುಮಾರು ಇದೆ. ಸೊ ಆದ್ದರಿಂದ ನೀವು ಯಾವಾಗಲೂ ದುಡ್ಡು ಬಿಟ್ಟು ಬ್ಯಾಂಕಿಂದ ತಗೊಂಡು ಹೋಗುವಾಗ, ಚಿನ್ನ ಬ್ಯಾಂಕಿಂದ ತಗೊಂಡು ಹೋಗುವಾಗ ನೇರವಾಗಿ ಮನೆಗೆ ಹೋಗಿ ಅಲ್ಲಿ ಇಟ್ಟು ಆನಂತರ ನೀವು ಕಾಫಿ ಟೀ ಕುಡಿಯೋಕ್ಕೋ, ಊಟ ಮಾಡೋಕ್ಕೋ, ತಿಂಡಿ ಮಾಡೋಕ್ಕೋ ಬೇರೆ ಕಡೆ ಹೋಗ್ಬೋದು, ಅಥವಾ ನಿಮ್ಮ ಫ್ರೆಂಡ್ಸ್ನ ಫ್ರೆಂಡ್ ಮಾಡೋಕ್ಕೆ ಹೊರಗಡೆ ಹೋಗ್ಬೋದು. ಸೊ ಇವೆಲ್ಲ ಪ್ರತಿಯೊಬ್ಬ ವ್ಯಕ್ತಿನೂ ತಗೋಬೇಕಾದಂತ ಮಿನಿಮಮ್ ರಿಕ್ವೈರ್ಮೆಂಟ್. ಎಲ್ಲ ಮಾಡಿದ್ರು ಕೆಲವೊಮ್ಮೆ ಆಗುತ್ತೆ, ಆ ಟೈಮಲ್ಲಿ ನಾವು ಇಂಟರ್ವ್ಯೂ ಆಗ್ತೀವಿ. ಸೊ ಏನಾಗ್ತದೆ, ಓವರ್ ಬರ್ಡನ್ ಆದಾಗ ಅದು ಮಾಡೋದು ಇದು ಮಾಡೋದು ಇದಾಗುತ್ತೆ, ಇನ್ನೊಂದೇನೋ ಅಫೆಕ್ಟ್ ಆಗುತ್ತೆ, ಅಲ್ಲಿ ನಾವು ಇರ್ಬೋದು, ಈ ತರ ಆಗ್ಬಾರ್ದು. ಸೊ ಇದಕ್ಕೆ ಸಾರ್ವಜನಿಕರ ಸಹಕಾರ ಕೂಡ ನಮಗೆ ಇಂಪಾರ್ಟೆಂಟ್ ಇದೆ. ದಯವಿಟ್ಟು ನೀವೆಲ್ಲರೂ ಸಹಕಾರ ಮಾಡಬೇಕು. ನಮ್ಮ ಇಲಾಖೆ ಬಗ್ಗೆ ಕೆಲವೊಂದು ಏನು ನ್ಯೂನ್ಯತೆಗಳನ್ನ ನೀವೆಲ್ಲ ಪಾಯಿಂಟ್ ಔಟ್ ಮಾಡಿದ್ದೀರಿ. ಅಟ್ರಾಸಿಟಿ SC ಮೀಟಿಂಗ್ಸ್, ಪ್ರಿವೆನ್ಷನ್ ರಿಲೇಟೆಡ್ ಮೀಟಿಂಗ್ಸ್ ತಿಂಗಳ ಆಗ್ತಾ ಇಲ್ಲ ಅಂತ ಈಗ ಆಲ್ರೆಡಿ ಇದ್ರ ಬಗ್ಗೆ ಹಿಂದೆ ಕೆಲವೊಂದು ಮೀಟಿಂಗ್ಸ್ ಅನ್ನು ರೈಸ್ ಆಗಿದೆ. ನಮಗೂ ಸೂಚನೆಗಳಿದೆ, ನಾವು ಕೂಡ ಮೀಟಿಂಗ್ಸ್ ನಮ್ಮ ಅಧಿಕಾರಿಗಳಿಗೆ ಎಲ್ಲರಿಗೂ ಸೂಚನೆ ಕೊಟ್ಟಿದ್ದೀವಿ. ಈಗ ಸಿಟಿಗೆ ಸೇರಿದೆ, ಸಿಟಿಯಲ್ಲೂ ಕೂಡ ಎಲ್ಲ ಸ್ಟೇಷನ್ ಅಲ್ಲೂ ಕಂಪಲ್ಸರಿ ಎವ್ರಿ ಸೆಕೆಂಡ್ ಸಂಡೇ ಸ್ಟೇಷನ್ ಅಲ್ಲಿ ಮೀಟಿಂಗ್ ಆಗ್ಲೇಬೇಕು, ಆಗ್ಲೇ ಆಗುತ್ತೆ. ನೀವು ಯಾವುದೇ ಆಹ್ವಾನ ಕೊಡ್ಲಿ ಬಿಡ್ಲಿ, ನೀವು 2ನೇ ಸಂಡೇ
ಆಗಿಲ್ಲ ಅಂದ್ರೆ ನಮಗೂ ಕೂಡ ನೀವು ಮಾಹಿತಿ ಕೊಡಬಹುದು. ಸೊ ನಾನು ಈಗ ನಮ್ಮ ACP ಅವರು ಇಂಡಿಯಾ ACP ಅವರು ನಂಬರ್ 1042 ನಂದು 9480801007. ಈ ಎರಡು ನಂಬರ್ ಇದೆ, ನೀವು ಎನಿ ಟೈಮ್ ಕಾಲ್ ಮಾಡಬಹುದು. ನಮ್ಮ ಕಂಟ್ರೋಲ್ ರೂಮ್ ನಂಬರ್ ಕೂಡ ಕೊಡ್ತೀವಿ. ಅಂಡ್ ಈಗ 112 ಗೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ನಮಗೆ ಹೆಚ್ಚುವರಿಯಾಗಿ ವಾಹನಗಳನ್ನು ಕೊಟ್ಟಿದ್ದಾರೆ 112. ಅದು ವಿಶೇಷವಾಗಿ ಮರಣೆ ಇನ್ನೇನು ವಾಹನದಲ್ಲಿ ಗಾಡಿ ಸ್ವಲ್ಪ ಕೆಲಸ ಮಾಡಿ ಹೆಚ್ಚುವರಿಯಾಗಿ ನಾವು ಹೊಯ್ಸಳ ಗಾಡಿಯನ್ನು ಕೂಡ ಕೊಡ್ತಾ ಇದ್ದೀವಿ. ಆದ್ದರಿಂದ ನಿಮ್ಗೆ ಏನೇ ಸಮಸ್ಯೆ ಬಂದ್ರೆ ಆದಷ್ಟು ಬೇಗ ಅಟೆಂಡ್ ಮಾಡಿ. ಈಗ ಒಂದೇ ಗಾಡಿ ಇನ್ನೇನಾದ್ರೂ ಹೆಚ್ಚು ಕಾಲ್ ಬಂತು ಅಂದ್ರೆ ಪಕ್ಕದ ಪೀಡಿಯ ಗಾಡಿನೋ ಬೇರೆ ಗಾಡಿನೋ ಬರಬೇಕು. ಅದ್ರ ಬಗ್ಗೆ ಕೂಡ ಹೇಳ್ತೀನಿ, ನೀವು ಹೇಳಿದ್ದೆಲ್ಲ ನೋಟ್ ಮಾಡ್ಕೊಂಡಿದ್ದೀನಿ. ಈಗ ಕಳ್ತನಗಳ ಬಗ್ಗೆ ಹೇಳ್ತೀನಿ. 2 ವೀಲರ್ಸ್ ಕೂಡ ಅಷ್ಟೇ. ಸೊ ಏನಾಗ್ತದೆ, ಪಾರ್ಕಿಂಗ್ ಏರಿಯಾದಲ್ಲಿ ಕೊಡ್ಬೇಕಾಗುತ್ತೆ ಅಂತ ಹೇಳಿ ಹೊರಗಡೆ ಕೊಡೋದು. ಈ 2 ವೀಲರ್ ನ ಹೊಡೆಯೋದು ಎಲ್ಲ ಬಹಳ ಈಸಿ ಹೊಡಿತಾರೆ, ಬಹಳ ಎಕ್ಸ್ಪರ್ಟ್ ಇದ್ದಾರೆ. ನೀವು ಮೆಟ್ರೋಲು ಬಸ್ ಸ್ಟಾಪ್ ಬಿಟ್ಟು ಸಿಟಿಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಮೆಟ್ರೋ ಸಿಟಿಗೆ ಹೋಗ್ಬೇಕು ಅಂತ ಹೇಳಿ ಅಲ್ಲಿ ಬಿಟ್ಟು ಹೋಗ್ಬಿಡೋದು. ಅದೇ ಮೆಟ್ರೋ ಹತ್ರ ಬಹಳ ವೆಹಿಕಲ್ಸ್ ಪಾರ್ಕ್ ಮಾಡ್ತಾರೆ. ಸೊ ಅಲ್ಲಿ ಪ್ರೈವೇಟ್ ಪಾರ್ಕಿಂಗ್ ಅಲ್ಲಿ ಇದ್ರೆ ಯಾರೊಬ್ಬರು ಭದ್ರತೆ ಇರ್ತದೆ. ಸೊ ನಾವು ಫ್ರೀ ಪಾರ್ಕಿಂಗ್ ಅಲ್ಲಿ ಎಲ್ಲೋ ರೋಡ್ ಸೈಡ್ ನಿಂತ್ಕೊಂಡ್ರೆ ಯಾರು ಬಂದು ಹೊಡ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ. ಅಂಡ್ ಈಗ ಏನಾಗ್ತದೆ, ಗಾಡಿ ಹೊರಟು ನಂಬರ್ ಪ್ಲೇಟ್ ಚೇಂಜ್ ಮಾಡೋದು. ನಂಬರ್ ಪ್ಲೇಟ್ ಚೇಂಜ್ ಆಗ್ತಿದ್ದಂಗೆ ಮತ್ತೆ ಹೋಗ್ಕೊಂಡು ಹೋಗಿ ಪತ್ತೆ ಮಾಡೋದು ಸ್ವಲ್ಪ. ಸೊ ಆದ್ರಿಂದ ಸ್ವಲ್ಪ ನೀವು ಕೂಡ ಸಾರ್ವಜನಿಕರು ಕೂಡ ಎಚ್ಚರಿಕೆಯನ್ನು ವಹಿಸಿ ಅಂತ ಹೇಳ್ತೀನಿ. SC/ST ಮೀಟಿಂಗ್ ಸಂಬಂಧಪಟ್ಟಂತೆ ಪ್ರತಿ ತಿಂಗಳು ಕಂಪಲ್ಸರಿ ಮೀಟಿಂಗ್ ಆಗುತ್ತೆ. ಅದನ್ನ ನಾವು ಇನ್ಶೂರ್ ಮಾಡ್ತೀವಿ. ಹೊಯ್ಸಳ ಗಾಡಿಗಳು ಹೆಚ್ಚಿಗೆ ಆಗ್ತಾ ಇದೆ. ಈ ವಿಶೇಷವಾಗಿ ಮಾರ್ಗದರ್ಶನಕ್ಕೆ ಹೊಯ್ಸಳ ವೆಹಿಕಲ್ಸ್ ಹೆಚ್ಚಿಗೆ ಆದಾಗ ನಿಮ್ಮ ಕಂಪ್ಲೇಂಟ್ಗೆ ಆದಷ್ಟು ಬೇಗ ರೆಸ್ಪಾನ್ಸ್ ಸಿಗುತ್ತೆ. ಈ ಒಂದೇ ಗಾಡಿ ಸ್ಟೇಷನ್ ವ್ಯವಸ್ಥೆ 2 ಗಾಡಿ ಕಷ್ಟ ಆಗ್ತಿರ್ಬೋದು, ಇನ್ನೂ ಹೆಚ್ಚುವರಿ ಗಾಡಿ ಕೊಡ್ತಾ ಇದ್ದೀವಿ. ಸೊ ರೆಸ್ಪಾನ್ಸ್ ಬೇಗ ಸಿಗುತ್ತೆ. ಆಮೇಲೆ ಯಾವುದು ವಿದ್ಯಾನಗರದಲ್ಲಿ ವೀಕ್ ಪಾಯಿಂಟ್ ಬಗ್ಗೆ ಹೇಳಿದ್ರು, ಕಳ್ತನಗಳ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಚೈನ್ ಸ್ನ್ಯಾಚಿಂಗ್ ವಿಚಾರ ಒಬ್ಬರು ಮಹಿಳೆಯರು ಅವ್ರದ್ದು ಬ್ರೇಕ್ ಆಗಿಲ್ಲ ಅಂತ ಎಫರ್ಟ್ ಮಾಡಿಸಿ ಆದಷ್ಟು ಅದನ್ನ ಅಪ್ಡೇಟ್ ಮಾಡಲಿಕ್ಕೆ ನಮ್ಮ ಎಫರ್ಟ್ ಮಾಡ್ತೀವಿ. ಈಗ ಎಲ್ಲ ಕಡೆ ಸಣ್ಣ ಸಣ್ಣ ಅಂಗಡಿಗಳಲ್ಲಿ ಇಲ್ಲಿ ಬಾರ್ ರೆಸ್ಟೋರೆಂಟ್ ಲೈಸೆನ್ಸ್ ಇಲ್ದಿರೋ ಮಾಡ್ತಿರೋದು, ದಯವಿಟ್ಟು ನೀವು ಕೂಡ ನಿರ್ಧಾರ ಮಾಡಿ. ನಾನು ಹೇಳಿದಂಗೆ 112 ವಾಹನಗಳ ಸಂಖ್ಯೆ ಹೆಚ್ಚಿಗೆ ಮಾಡಿದ್ದೀವಿ. ದೂರ್ಪಡಿ 112 ಎಲ್ಲ ಲಾಗ್ ನಾವು ಓದುವ ಏನು ಅಟೆಂಡ್ ಮಾಡಿದೀವಿ, ರೆಸ್ಪಾನ್ಸ್ ಏನ್ ಕೊಟ್ಟಿದೀವಿ ಎಲ್ಲರೂ ಆನ್ ರೆಕಾರ್ಡ್ ಇರ್ತಾರೆ. ನೀವು ಯಾಕೋ ಫೋನ್ ಮಾಡುವ ಊರಲ್ಲಿ ಇರೋದಕ್ಕಿಂತ 112ಗೆ ಕರೆ ಮಾಡಿದ್ರೆ ನಿಮ್ಮ ಕರೆಯಲ್ಲಿ ನೀವು ಏನು ದೂರು ಕೊಟ್ಟಿದ್ರಿ ಅದೆಲ್ಲ ಕಮಾಂಡ್ ಸೆಂಟರ್ ಅಲ್ಲಿ ಲಾಗ್ ಆಗ್ತಾ ಇರುತ್ತೆ. ಆ ನಂತರ ಗಾಡಿ ಹೋದ್ಮೇಲೆ ಅವರು ಯಾವ ರೀತಿ ಅದನ್ನ ಇತ್ಯರ್ಥ ಮಾಡಿದ್ರು ಅದು ಕೂಡ ಲಾಗ್ ಆಗುತ್ತೆ. ಸೊ ಪ್ರತಿಯೊಂದಕ್ಕೆ ರೆಕಾರ್ಡ್ ಕ್ರಿಯೇಟ್ ಆಗುತ್ತೆ. ಸೊ ಆದ್ದರಿಂದ ನೀವು 112ನ ಬಳಸ್ಕೊಳ್ಳಿ. ಸೈಬರ್ ಕ್ರೈಮ್ ಮತ್ತೆ ಟೈಮಿಂಗ್ಸ್ ಬಗ್ಗೆ ಹೇಳ್ತಿದ್ರು. ಈಗ ಸಿಟಿಯಲ್ಲಿ 1 ಗಂಟೆ ಟೈಮ್ ಇದೆ, ರಾತ್ರಿ ಅಂದ್ರೆ ಮಿಡ್ನೈಟ್ 1 ಗಂಟೆವರೆಗೂ ಈ ಬಾರ್ ಅಂಡ್ ರೆಸ್ಟೋರೆಂಟ್ ಏನಿದೆ ಅವುಗಳಿಗೆ ಸರ್ಕಾರದಿಂದ ಟೈಮ್ ಫಿಕ್ಸ್ ಆಗಿದೆ. ಬಿಯಾಂಡ್ ದಟ್ ಯಾರಾದರೂ ಇದು ಮಾಡಿದ್ರೆ 100% we will take action. ನಾವು ಅದರ ಬಗ್ಗೆ ಕ್ರಮ ಜರುಗಿಸ್ತೀವಿ. ಅದರ ಮಾಹಿತಿ ಕೊಡಿ. ಅದು ನೆಕ್ಸ್ಟ್ ಈ ಸೈಬರ್ ಕ್ರೈಮ್ ಬಗ್ಗೆ ಕೆಲವರು ರೈಸ್ ಮಾಡಿದ್ರು. ಸ್ಟೇಷನ್ಗೆ 1 ಗಂಟೆಯಲ್ಲಿ ಹೋಗಿ ಅನ್ನೋದು ಹೇಳಿಲ್ಲ. 1930 ಅಂತ ಒಂದು ಹೆಲ್ಪ್ ಲೈನ್ ನಂಬರ್ ಇದೆ, 1930. ಈ ಹೆಲ್ಪ್ ಲೈನ್ ನಂಬರ್ಗೆ ಇಮಿಡಿಯೇಟ್ ಆಗಿ ಕಾಲ್ ಮಾಡಿ ಅಂತ ನಿಮಗೆ ಎಲ್ಲರಿಗೂ ರಿಕ್ವೆಸ್ಟ್ ಮಾಡೋದು. ಏನಂದ್ರೆ ಸೈಬರ್ ಕ್ರೈಮ್ ಅಲ್ಲಿ ಫ್ರಾಡ್ ಆದ ತಕ್ಷಣ 1930 ರಿಸೀವ್ ಮಾಡಿದ್ರೆ ಅವ್ರ ಅಕೌಂಟ್ಗೆ ದುಡ್ಡು ಹೋಗಿದ್ರು ಅದನ್ನ ರಿವರ್ಟ್ ಮಾಡಬಹುದು, ಫ್ರೀಸ್ ಮಾಡ್ತೀನಿ ಅವಕಾಶ ಇದೆ. ಇಲ್ಲ ಅಂದ್ರೆ ನೀವು ಫ್ರಾಡ್ ಮಾಡಿ ಅವ್ರ ಅಕೌಂಟ್ ಹಾಕೊಂಡ್ಮೇಲೆ ATM ಹೋಗಿ ವಿತ್ಡ್ರಾ ಮಾಡ್ಬೇಕು. ಅದನ್ನೆಲ್ಲೋ ಡೆಲ್ಲಿಯಲ್ಲೋ ಬಿಹಾರಲ್ಲೋ ಅರುಣಾಚಲ ಪ್ರದೇಶದಲ್ಲೋ ಅಸ್ಸಾಮಲ್ಲೋ
ಅವರು ಬಳಸುವಂತ ನಂಬರ್ಸ್ ಕೂಡ ಅವ್ರ ಹೆಸರಲ್ಲಿ ಇರಲ್ಲ, ಬೇರೆ ಯಾರ ಹೆಸರಲ್ಲೂ ಬ್ಯಾಂಕ್ ಅಕೌಂಟ್ ಕೂಡ ಅವ್ರ ಹೆಸರಲ್ಲಿ ಇರಲ್ಲ. ಇಲ್ಲಿ ಯಾವ್ದೋ ಒಂದು ಅವ್ರಿಗೊಂದು 2,000 ಕೊಟ್ಬಿಟ್ಟು ಒಂದು ಬ್ಯಾಂಕ್ ಅಕೌಂಟ್ ಕ್ರೆಡಿಟ್ ತಗೊಂಡ್ಬಿಡ್ತಾರೆ. ಒಂದು ATM ಕಾರ್ಡ್ ಇಲ್ಲ ಇಂಟರ್ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ ಲಾಗಿನ್ ಐಡಿ ಇದನ್ನ ಕೊಟ್ಬಿಡ್ತಾರೆ. ಸೊ ಇದನ್ನ ಪದೇ ಪದೇ ತಮಗೆ ಹೇಳೋದೇನಂದ್ರೆ, ಫೋನ್ ಮಾಡಿ ಯಾರು ನಿಮ್ಗೆ OTP ಕೇಳಲ್ಲ, ನಿಮ್ಗೆ ಯಾವ್ದೋ ಲಿಂಕ್ ಕಳಿಸಿ ಅದನ್ನ ಕ್ಲಿಕ್ ಮಾಡಿ ಅಂತ ಹೇಳೋದಿಲ್ಲ. ಏನೇ ಇದ್ರು ಬ್ಯಾಂಕಿಗೆ ಸಂಬಂಧಪಟ್ಟಂತ ವಿಚಾರ ಫೋನಲ್ಲಿ ಮಾತಾಡಿದಾಗ ನಿಮ್ಗೆ ಅದು ಕೊಡಿ ಮಾಹಿತಿ ಕೊಡಿ ಅಂದಾಗ ದಯವಿಟ್ಟು ನೀವು ನಂಬೇಡಿ. ಬ್ಯಾಂಕಿಗೆ ಬಂದು ನಾನು ಮಾತಾಡ್ತೀನಿ, ಅರ್ಧ ಗಂಟೆ ಹೆಚ್ಚಿಗೆ ಸಮಯ ಆಗುತ್ತೆ, ಆದ್ರೆ ನಿಮ್ ದುಡ್ಡು ಉಳಿಯೋದು, ನೀವು ಕಷ್ಟಪಟ್ಟು ಸಂಪಾದನೆ ಮಾಡೋದು ದುಡ್ಡು ಉಳಿಯೋದು. ಈಗ ಕಳ್ತನ ಮಾಡ್ಬೇಕು ಅಂದ್ರೆ ಮನೆಗೆ ಬಂದು ಇಲ್ಲಿ ಫಿಸಿಕಲಿ ಒಂದು ಬರಬೇಕು, ಕಳ್ತನ ಮಾಡ್ಬೇಕು. ಆನ್ಲೈನ್ ಫ್ರಾಡ್ ಮಾಡ್ಬೇಕಂದ್ರೆ ಬೇರೆ ದೇಶದಲ್ಲಿ ಕೂತು ಫ್ರಾಡ್ ಮಾಡ್ಬೇಕು. ಇಲ್ಲಿ ಬಂದಿರ್ತಾನೆ ನಾವು ಹಿಡಿಲಿಕ್ಕೆ ಈಸಿ. ಅವ್ನು ಬೇರೆ ದೇಶದಲ್ಲಿ ಕೂತು ಫ್ರಾಡ್ ಮಾಡಿದ್ರೆ ಅಥವಾ ಬೇರೆ ರಾಜ್ಯದಲ್ಲಿ ಕೂತು ಫ್ರಾಡ್ ಮಾಡಿದ್ರೆ ನಾವು ಹಿಡಿಯಲಿಕ್ಕೆ ಅಷ್ಟು ಸುಲಭ ಆಗುತ್ತೆ. ಈಗ 10,000 ಹೋಯ್ತು ಅಂದ್ರೆ ಇಲ್ಲ ನಾವು ಅಸ್ಸಾಂ ಹೋಗ್ಬೇಕಂದ್ರೆ 50,000 ಖರ್ಚು ಮಾಡ್ಬೇಕು. ಒಂದ್ ವೇಳೆ ಅವ್ನು ನಿಜವಾಗ್ಲೂ ಇವನೇ ಕಳ್ಳ ಅಂತ ಗೊತ್ತಾದ್ರು. ಸೊ ಇವೆಲ್ಲ ಸಮಸ್ಯೆಗಳಿರೋದ್ರಿಂದ ಸೈಬರ್ ಕ್ರೈಮ್ ವಿಚಾರದಲ್ಲಿ ನಾವೆಲ್ಲರೂ ಹೆಚ್ಚಿನ ಎಚ್ಚರಿಕೆಯನ್ನು ವಹಿಸಿ ಮಕ್ಕಳಿಗೆ, ವಿಶೇಷವಾಗಿ ಯಾರು ಕಾಲೇಜ್ ಹೋಗುವಂತ ಸ್ಟೂಡೆಂಟ್ಸ್ ಇದ್ದಾರೆ, ಹುಡುಗಿಯರು, ಅವರು ಈ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಲ್ಲಿ ಇಲ್ಲಿ ರೀಲ್ಸ್ ಮಾಡೋದು ಅಥವಾ ಫೋಟೋಗಳು ಹಾಕೋದು ಎಲ್ಲ ಈಗ ಜಾಸ್ತಿ. ಅವನ್ನೆಲ್ಲ ಹಾಕೋದ್ರಿಂದ ಅವ್ರ ಮಾಹಿತಿಯನ್ನ ಎಲ್ಲರೂ ಅವರೇ ಹಂಚ್ಕೊತಾರೆ. ನಿಮ್ ಬಗ್ಗೆ ನಿಮ್ ಪರ್ಸನಲ್ ಇನ್ಫಾರ್ಮೇಶನ್ ನೀವೇ ಶೇರ್ ಮಾಡ್ಕೊತಾರೆ. ಅದನ್ನ ಅವಾಯ್ಡ್ ಮಾಡಿ ಸೈಬರ್ ಕ್ರೈಮ್ಸ್ ಆಟೋಮೆಟಿಕ್ ಆಗಿ ಕಡಿಮೆ. ನೆಕ್ಸ್ಟ್ ಗಾಂಜಾ ಡ್ರಗ್ಸ್ ಬಗ್ಗೆ ಕೆಲವರು ಹೇಳಿದ್ರು, ಮತ್ತೆ ಮಹಿಳಾ ಸೇಫ್ಟಿ ಬಗ್ಗೆ ಕೆಲವರು ಹೇಳಿದ್ರು. ನೈಟ್ ಸುಮಾರು ಜನ ಎಲ್ಲ ಫ್ಯಾಕ್ಟರಿಗಳು ಈ ಕಡೆ ಎಲ್ಲ ಜಾಸ್ತಿ ಇರೋದ್ರಿಂದ ರಾತ್ರಿ ಕೆಲಸ ಮಾಡಿರ್ತಾರೆ, ಕುಡಿದಿರ್ತಾರೆ. ಕೆಲವರು ಲೇಡೀಸ್ ಎಲ್ಲ ನಡ್ಕೊಂಡು ಹೋಗೋ ಸಂದರ್ಭದಲ್ಲಿ ಮಿಸ್ಬಿಹೇವ್ ಮಾಡೋ ಸಾಧ್ಯತೆಗಳಿರ್ತಾರೆ. ಈ ಹಿಂದೆ ಕೂಡ ನಮ್ಮಲ್ಲಿ ಸುತ್ತಮುತ್ತಲಲ್ಲಿ ಘಟನೆಗಳಾಗಿದೆ. ಸೊ ಅಂತದನ್ನೆಲ್ಲ ನಾವು ಟ್ರೇಸ್ ಮಾಡಿದ್ವಿ, ಅರೆಸ್ಟ್ ಮಾಡಿದ್ವಿ. ಆದ್ರೂ ಕೂಡ ಮಹಿಳಾ ಸೇಫ್ಟಿ ನಮಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗ್ಬೇಕು. ಸೊ ಮಹಿಳಾ ಸೇಫ್ಟಿ ಬಗ್ಗೆ ನಾವು ಹೆಚ್ಚು ಗಮನ ವಹಿಸ್ತಾ ಇದ್ವಿ. ಕೇಸಸ್ ಕೂಡ ಮಹಿಳೆಯರು ವಿಕ್ಟಿಮ್ಸ್ ಇರುವಂತಹ ಕೇಸಸ್, ನೊಂದಿರುವಂತಹ ಕೇಸಸ್ ಇದೆ. ಅದನ್ನ ಆದಷ್ಟು ಬೇಗ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಮಾಡಿ ನ್ಯಾಯಾಲಯಕ್ಕೆ ದೋಷಾರೋಪಣ ಪಟ್ಟಿ ಸಲ್ಲಿಸೋದ್ರ ಬಗ್ಗೆ ನಾವು ವಿಶೇಷ ಗಮನ ಹರಿಸ್ತಾ ಇದ್ವಿ. ಸೊ ಮಹಿಳೆಯರು ಕೂಡ ಲೇಟ್ ನೈಟ್ ಹೋಗುವಾಗ ಒಬ್ಬೊಬ್ಬರೇ ಹೋಗೋದು, ಇವೆಲ್ಲ ಕಾಮನ್ ಸೇಫ್ಟಿ ಪ್ರಿಕಾಷನ್ಸ್ ಏನ್ ತಗೋಬೇಕು ಅದನ್ನ ದಯವಿಟ್ಟು ತಗೊಳ್ಳಿ. ಈ ಸಿಂಗಲ್ ಬೈಕ್ ರೈಡರ್ಸ್ ಅಲ್ಲಿ ನೈಟ್ ಅಲ್ಲಿ ಹೋಗೋದು ಇವೆಲ್ಲ ಅವಾಯ್ಡ್ ಮಾಡಿ. ಆದಷ್ಟು ಸಿಂಗಲ್ ಆಗಿ ಹೋಗೋದು. ಏನೇ ಮಾಹಿತಿ ಬಂದ್ರೆ, ಏನೇ ಡೌಟ್ ಬಂದ್ರೆ 112 ಇದು ಆಲ್ವೇಸ್ ದೇರ್, ರೆಸ್ಪಾನ್ಸ್ ಮಾಡುತ್ತೆ. ಡ್ರಗ್ಸ್ಗೆ ಸಂಬಂಧಪಟ್ಟಂತೆ ಕೂಡ ದಯವಿಟ್ಟು ನಮಗೆ ಮಾಹಿತಿ ಹಂಚ್ಕೊಡಿ. ಈಗ ಹೇಳ್ತಾ ಇದ್ರಿ, ಈ ಕಾಲೇಜ್ ಹತ್ರ ಈ ಗ್ರೌಂಡ್ ಅಲ್ಲಿ ಸಂಜೆ ಹುಡುಗರು ಗಾಂಜಾ ಹೊಡಿತಾರೆ ಅಥವಾ ಬೇರೆ ತರ ಡ್ರಗ್ಸ್ ಮಾಡ್ತಾರೆ ಅಂತ ದಯವಿಟ್ಟು ನಮಗೆ ಮಾಹಿತಿ ಕೊಡಿ ಪೊಲೀಸ್ಗೆ. ನಾವು ಡ್ರಗ್ಸ್ ಬಗ್ಗೆ ನಮ್ಮ ಮಟ್ಟದಲ್ಲಿ ಮತ್ತು ನಮ್ಮ ಮೇಲಧಿಕಾರಿಗಳ ಮಟ್ಟದಲ್ಲಿ ಮತ್ತು ಸರ್ಕಾರದ ಮಟ್ಟದಲ್ಲಿ ಕೂಡ ವಿಶೇಷ ಅದ್ರ ಬಗ್ಗೆ ಗಮನ ಹರಿಸಲಾಗ್ತಾ ಇದೆ. ಆದಷ್ಟು ಅದನ್ನ ಕಡಿವಾಣ ಹಾಕಲಿಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ನಿರ್ಧಾರಗಳು ಆಗಿದೆ. ಆದ್ದರಿಂದ ನೀವು ಕೂಡ ನಮ್ಮ ಜೊತೆ ಕೈ ಜೋಡಿಸಿ ಅಂತ ನಾನು ಈ ಮೂಲಕ ಕೋರ್ಕೊಂತ, ಇಷ್ಟೊತ್ತು ನಮ್ಮ ವಾಯುವ್ಯ ವಿಭಾಗದ ವ್ಯಾಪ್ತಿಯ ಒಂದು ಸಾರ್ವಜನಿಕ ಸಂಪರ್ಕ ಸಭೆಗೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ಬಂದು ಇಷ್ಟೊತ್ತು ತಮ್ಮ ಅಹವಾಲುಗಳೇನಿದೆ ಮತ್ತು ನಮ್ಮ ಇಲಾಖೆಗೆ ನಿಮ್ಮ ಒಂದು ಸಲಹೆಗಳೇನಿದೆ ಅವನ್ನು ಕೂಡ ಕೊಟ್ಟಿದ್ರಿ. ಬಂದಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಕೊನೆಯದಾಗಿ ಇನ್ನೊಂದು ಕ್ಲಾರಿಫಿಕೇಶನ್ ಹೇಳಬೇಕಂದ್ರೆ, ಈ 4 ಡಿವಿಷನ್ ಅಥವಾ ವಾಯುವ್ಯ ವಿಭಾಗ ಹೊಸದಾಗಿ ಏನ್ ಕ್ರಿಯೇಟ್ ಆಗಿದೆ ಅದರಲ್ಲಿ 2 ಉಪವಿಭಾಗಗಳಿವೆ. ಒಂದು ACP ಕಿಡ್ನಿಯ ಒಬ್ಬರೇ, ಈಗ ACP ಚಿಕ್ಕಬಾಣವರ ಅಂತ ಈಗ ರಮೇಶ್ ಅಂತ ACP ಅವರು ಈಗ ತಾತ್ಕಾಲಿಕವಾಗಿ ಅವರಿಗೆ ಅಲ್ಲಿ ಭೇಟಿ ಮಾಡಿದ್ದಾರೆ. ಅವರು ಸೋಲ್ದೇವನಹಳ್ಳಿ ಪೊಲೀಸ್ ಠಾಣೆ, ಗಂಗಮ್ಮಗುಡಿ ಪೊಲೀಸ್ ಠಾಣೆ, ರಾಜಾನಗುಡ್ಡೆ ಪೊಲೀಸ್ ಠಾಣೆ, ಬಗಲಗುಂಟೆ ಪೊಲೀಸ್ ಠಾಣೆ, ಇಷ್ಟು ಪೊಲೀಸ್ ಠಾಣೆಗಳು ಚಿಕ್ಕಬಾಣವರ ಉಪವಿಭಾಗಕ್ಕೆ ಸೇರ್ತಾರೆ. ಗಂಗಮ್ಮಗುಡಿ, ಸೋಲ್ದೇವನಹಳ್ಳಿ, ರಾಜಾನಗುಡ್ಡೆ, ಬಗಲಗುಂಟೆ ಈ 4 ಸ್ಟೇಷನ್ ಚಿಕ್ಕಬಾಣವರ ಉಪವಿಭಾಗಕ್ಕೆ ಸೇರ್ತಾರೆ. ಅದರ ಜೊತೆಗೆ ಈಗ
ಚಿಕ್ಕಬಳ್ಳಾಪುರ ಹೊಸ ಸ್ಟೇಷನ್ ಕೂಡ ಕ್ರಿಯೇಟ್ ಆಗಿದೆ. ಅದು ಕೂಡ ಹತ್ತಿರದಲ್ಲೇ ಸ್ಟಾರ್ಟ್ ಆಗುತ್ತೆ, ಚಿಕ್ಕಬಳ್ಳಾಪುರದಲ್ಲಿ ಸ್ಟಾರ್ಟ್ ಆಗುತ್ತೆ. ಅದು ಕೂಡ ಚಿಕ್ಕಬಳ್ಳಾಪುರ ಉಪವಿಭಾಗಕ್ಕೆ ಸೇರುತ್ತೆ. ಸೊ ಇದು ಒಂದು ಕ್ಲಾರಿಟಿ ತಮ್ಮಲ್ಲೆಲ್ಲ ಇರಲಿ. ಸೊ ಎರಡು ಎಸಿಪಿಗಳು ಇರ್ತಾರೆ, ಪೀಣ್ಯ ಎಸಿಪಿ, ಪೀಣ್ಯ ಉಪವಿಭಾಗಕ್ಕೆ ಮಾತನಾಡಿ ಪೀಣ್ಯ, ರಾಜಗೋಪಾಲ್ ನಗರ ಮತ್ತು ಬ್ಯಾಡಳ್ಳಿ ಈ 4 ಸ್ಟೇಷನ್ ಎಸಿಪಿ ಪೀಣ್ಯ ಅವಧಿಯಲ್ಲಿ ಬರ್ತದೆ. ಬ್ಯಾಡಳ್ಳಿ, ಮಾತನಾಡಿ, ಪೀಣ್ಯ, ರಾಜಗೋಪಾಲ್. ಸೊ ಇದೊಂದು ನಮ್ಮೆಲ್ಲರ ಗಮನಕ್ಕೆ ಇಷ್ಟು ಹೇಳಿ ಇಷ್ಟೊಂದು